ಅಣ್ಣ ಎಡಕ್ ತಿರುಗಿಸ್ಲಾ ಬಲಕ್ ತಿರುಗಿಸ್ಲಾ? ಅದಕ್ಕೆ ಸರಿ ಹೋಯ್ತು ನನ್ನ ಕುತ್ತಿಗೆ. ಇಷ್ಟು ದಿನ ಕಣ್ಣಾಡಿಸ್ತಿದ್ದೆ, ಇವಾಗ ಕುತ್ತಿಗೆನೂ ಆಡಿಸ್ತೀನಿ. ಆಡಿಸ್ಬೇಕಾಗಿರೋದು ನಿನ್ನ ಕುತ್ತಿಗೆ ಅಲ್ಲ, ಆ ಶಿವನ್ ಕುತ್ತಿಗೆನ ಕತ್ತರಿಸ್ಕೊಂಡು ಬಾ, ಆಮೇಲೆ ಒಪ್ಕೊಳ್ತೀನಿ ನಿಮ್ಮಿಬ್ರನ್ನ. ತಗೊಳ್ಳಿ ಪರ್ಶು. ಪರ್ಸು ನೋಡ್ದೇನಿಲ್ಲ, ಆ ನನ್ನ ಮಗನ ಮುಟ್ಟಕ್ಕೆ ಹಾಕಿಲ್ಲ ಅಂತ ಮನೆ ಹೆಣ್ಮಕ್ಳ ಹತ್ರ ನಾನು ಅನ್ಸ್ಕೋಬೇಕು. ಅಲ್ಲ ಹಂಗಂತ ಮರ್ಯಾದೆ ಏನು ಕಮ್ಮಿ ಆಗಿಲ್ಲ. ಹೊರಗಡೆಯಿಂದ ಬಂದ್ರೆ ಕೂಸಿ ಊಟಕ್ಕೆ ಹಾಕಿ ಕೀರು ಕೊಡ್ತಾರೆ. ಅದೇ ನನ್ನ ಮಗನ ತಲೆನ ಕತ್ತರಿಸ್ಕೊಂಡು ತಂದುಬಿಟ್ರೆ ಕಿರೀಟ ಹಾಕ್ಬಿಟ್ಟು ತುತ್ತು ಮಾಡಿ ತಿನ್ನಿಸ್ಬಿಡ್ತಾರಕಲ್ಲ. ಅಣ್ಣ ಇಷ್ಟು ದಿನ ಯಾಕೆ ಮುಟ್ಟಕ್ಕಾಗಿರ್ಲಿಲ್ಲ ಹೇಳು? ನನ್ನ ಕುತ್ತಿಗೆ ಸರಿ ಇರಲಿಲ್ಲ. ಇನ್ನು ಮ್ಯಾಕಿಂದ ನೋಡು ನನ್ನ ಅಬ್ಬರಾನ. ಸೋಮ ಅಬ್ರ ಗಿಬ್ರ ಅಂತ ಹೋದ್ರೆ ನನ್ನ ಮಗ ಶಿವ ಗೊಬ್ಬರ ಮಾಡಿಬಿಡ್ತಾನೆ. ಅದು ಅಲ್ಲದೆ ಅಪ್ಪಯ್ಯನ ಹತ್ರ ನಾನು ಏನಂತ ಹೇಳೋನೆ, ಈ ಸಲ ನೀವೇನೇ ಮಾಡೋದಿದ್ರು ಮಾಡಿ, ನಾನು ದೂರದಲ್ಲಿ ನಿಂತ್ಕೊಂಡೇ ನೋಡ್ತೀನಿ. ಪರ್ಸು ಅಡುಗೆ ಒಬ್ಬರಿಂದ ಆಯ್ತದೆ, ಮಕ್ಕಳು ಇಬ್ಬರಿಂದ ಆಯ್ತದೆ, ಆದರೆ ಹೆರಿಗೆ 4 ಜನ ಇದ್ರೂ ಸಾಲಕ್ಕಿಲ್ಲ. ಸರ್ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಈಗ ತಾನೇ ಸರಿ ಹೋಗಿರೋ ಕುತ್ತಿಗೆ ಜಾಸ್ತಿ ಅಲ್ಲಾಡ್ಸಿದ್ರೆ ಮುಂದಕ್ಕೆ ಸರಿ ಹೋಗೋದೇ ಇಲ್ಲ. ಆಮೇಲೆ ಶಾಶ್ವತವಾಗಿ ಬೆಲ್ಟ್ ಹಾಕೊಂಡಿರ್ಬೇಕು, ಹಾಗಾಗ್ಬಿಡುತ್ತೆ. ಲೈ ತೆರ್ಪಿ, ಇಲ್ಲಿ ಕೇಳಿಸ್ಕೊಂಡ್ರೆ ವಿಷಯ ಏನಾದರೂ ಹೊರಗೆ ಹೋಯ್ತು ಅಂದರೆ ಗಾಡೀಲಿ ಬಂದಿರೋ ಬಾಡಿ ಮುಂದಕ್ಕೆ ಡೆಡ್ ಬಾಡಿ ಆಗೋಯ್ತದೆ. ತೆರೆದಿದ್ದು ಸಾಕು, ಹೋಯ್ತಾ ಇರು. ಸರಿ ಸರ್. ಪರ್ಸು ಈ ಸರಿ ನಾನು ನೀನು ನಮ್ಮಣ್ಣ 3 ಜನ ಸೇರ್ಕೊಂಡು ಪ್ಲ್ಯಾನ್ ಮಾಡುಮ. ನಾವು 3 ಜನ ಮಾಡಿದ್ರೆ ಕೆಲಸ ಹಾಗೇ ಆಯ್ತದೆ. ನಮ್ಮ ಕೀರ್ತಿನೂ ದೊಡ್ಡದು, ಮೂರ್ತಿನೂ ದೊಡ್ಡದು. ನಾವು ಮೂರ್ತಿಗಳಾದರೆ ಆ ಶಿವ ತ್ರಿಮೂರ್ತಿ ಕಲಾ. ಲೇ ಪರ್ಸ, ಅಭಿಷೇಕ ಮಾಡಿದ್ರೆ ತಣ್ಣಗಾಗೋಯ್ತಾನೆ, ಆದ್ರೆ ಈ ಸಲ ರಕ್ತದ ಅಭಿಷೇಕ. ನನ್ನ ಪಾರುಗೆ ಹಾಲಿನ ಅಭಿಷೇಕ. ಏನಂತೀರಾ? ಯಾಕೆ ಮೂಗ್ ಮುಚ್ಕೊಂಡಿದ್ದಾರೆ? ಅಕ್ಕ, ಅದು ಮೂಗ್ ಮುಚ್ಕೊಂಡಿರೋ ತರ ಕಾಣಿಸ್ತಿಲ್ಲ, ಧ್ಯಾನ ಮಾಡ್ತಿರಂಗ್ ಕಾಣಿಸ್ತೈತೆ. ಅಯ್ಯೋ, ಅಣ್ಣ ಸಿಕ್ತಿಲ್ಲ ಅಂತ ಅದಕ್ಕೆ ಏನಾದ್ರೂ ಸನ್ಯಾಸತ್ವ ತಗೊಂಡ್ಬಿಟ್ರೆ ಏನ್ ಕತೆ? ಹುಡ್ತು ಅನ್ನಕ್ಕ, ನಾನೇನು ಕಷ್ಟ ಪಡ್ತಿದ್ದೀನಿ, ನೀನ್ ನೋಡಿದ್ರೆ ಸನ್ಯಾಸಿನೇ ಮಾಡ್ಬಿಟ್ಟಲ್ಲ. ಅದ್ಕೆ ಅದಕ್ಕೆ ಉಸಿರಾಡ್ತಿಲ್ಲ ಕಣೆ. ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ್ರೆ ಏನ್ ಕತೆ? ನೀವೇ ಉಸಿರು ಬಿಡ್ತಿದ್ದೀರಾ? ನೀನ್ ಉಸಿರು ಹೇಳ್ಕೊಂಡಲ್ಲ ಅದಕ್ಕೆ. ಓ ಅದಾ, ನಿಮ್ಮ ಅಣ್ಣಂಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಈಗ 2.5 ನಿಮಿಷ ಉಸಿರು ಕಟ್ಟಿದ್ದೀನಿ. ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಅನ್ಕೊಂಡಿದ್ದು ಮಾಡ್ಬೋದು. ಏನ್ ಅನ್ಕೊಂಡಿದ್ಯಾ? ಸರ್ಪ್ರೈಸು. ನಿಮ್ಮ ಅಣ್ಣ ಎಲ್ಲಿ? ಅದಕ್ಕೆ ಅಂಗಡಿಲಿ ವ್ಯಾಪಾರ ನಡೀತಿಲ್ಲ ಅಂತ ಗೋಡಂಬಿ ಅಣ್ಣ ಗೊರ್ಕೆ ಅಣ್ಣ ಕರ್ಕೊಂಡು ಹೋಗವ್ರೆ, ಇನ್ನೇನ್ ಬಂದ್ಬಿಡ್ತಾರೆ. ನನ್ನ ಮಗ ನಮಗೆ ಚಿತ್ರಹಿಂಸೆ ಕೊಡದಷ್ಟು ನಮಗೆ ಯಾವ ಶತ್ರುನೂ ಕೊಟ್ಟಿಲ್ಲ. ನನ್ನ ತಮ್ಮ ಹಳ್ಳಿಲಿ ಸಿಟಿಲಿ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಮೈಕೊಂಡು ಸಾಕತ್ತಾಗೈತ. ಯಾವಾಗ ಪಾರ್ವತಿ ಜೂನ್ದಾಗ ಬಂದ್ಲೋ ಮೆಂಟ್ಲಾಗ್ಬಿಟ್ಟವನೆ. ಮದುವೆ ಆದರೆ ಪಾರ್ವತಿನೇ ಆಗ್ತೀನಿ ಅಂತ ಕುಂತವನೆ. ಅವಳು ನೋಡಿದ್ರೆ ಅವನಿಗೆ ಪರ್ಕೆಲ್ಲ ಹೊಡೆದು ಕಳಿಸ್ತಾವಳೆ. ಆಸ್ತಿ ಕೊಪ್ಪನಲ್ಲಿ ಎಲ್ಲರೂ ಮಣ್ಣು ಮುಕ್ಕಿಸ್ತಾವಳೆ. ಆ ಶಿವ ಇಲ್ಲಿ ತನಕ ಟಚ್ ಮಾಡೋಕ್ಕಾಗಿಲ್ಲ ನಮಗೆ. ಇಷ್ಟೊಂದು ದುಡ್ಡು ಐತೆ, ಅಧಿಕಾರ ಐತೆ, ಎಲ್ಲ ಐತೆ, ಏನು ಮಾಡಲಿ? ಮರ್ಡ್ರು ಮಾಡಬೇಕು ಸರ್. ಆದರೆ ನೀವಲ್ಲ, ಆ ಕೆಲಸ ನಾನು ಮಾಡ್ತೀನಿ. ಹೆಂಗೆ ಅಂತ ಅದಕ್ಕೋಸ್ಕರನೇ ಡಿಪಾರ್ಟ್ಮೆಂಟ್ ಅವರು ನನಗೆ ಪಿಸ್ತೂಲ್ ಕೊಟ್ಟವ್ರೆ, ಬುಲೆಟ್ ಕೊಟ್ಟವ್ರೆ. ಅದನ್ನೆಲ್ಲ ಇಟ್ಕೊಂಡು ನಾನೇನು ಕಳ್ಳ ಪೊಲೀಸ ಆಟ ಆಡಬೇಕು? ಬೇಕಾದವ್ರಿಗೆ ಬೇಕಾದ ಥರದಲ್ಲಿ ಶೂಟ್ ಮಾಡಿ ನಮಗೆ ಹೆಂಗೆ ಬೇಕೋ ಹಂಗೆ ಬದುಕೋದು. ನ್ಯಾಯ ನೀತಿ ಧರ್ಮ ಅಂತ ಬದುಕೋ ಮಗ ಅಲ್ಲ ಸರ್ ನಾನು.
ಬಡದು ತಿನ್ನಬೇಕು ಇಲ್ಲ ಬಡದು ತಿನ್ನಬೇಕು. ದುಡ್ಡು ತಿನ್ನೋ ಆಫೀಸರ್ಗಳು ತುಂಬ ಜನ ಇದ್ದಾರೆ, ಆದರೆ ಆ ಜಾತಿಯವನಲ್ಲ ನಾನು. ಆಹಾ ಇದಪ್ಪ ಮಾತು ಅಂದರೆ ಇಲ್ಲ ನೀನು. ನೀವು ಆ ಶಿವ ಬಗ್ಗೆ ಆಗಲೇ ಏನೇನೋ ಮಾತಾಡ್ತಾ ಇದ್ರಿ. ಅದ್ರ ಕೇಳಿಸ್ಕೊಂಡ್ಮೇಲೆ ನನಗೆ ಗೊತ್ತಾಯ್ತು, ಅವನ ಮನೆ ಜನಕ್ಕೆ ಮಾತ್ರ ಮಿಡಿತಾನೆ ಅನಿಸುತ್ತೆ. ಅವ್ರ ಮನೆಯವ್ರಿಗೇನಾದರೂ ಆದರೆ ಅವನು ರೊಚ್ಚಿಗೆದ್ದು ಕೋಪ ಮಾಡ್ಕೊತಾನೆ. ಆ ಕೋಪದಿಂದ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗ ತಕ್ಷಣ ನಾನು ಎಂಟ್ರಿ ಆಗ್ತೀನಿ. ನನ್ನ ಮೇಲೆ ಅವನು ಕೈ ಮಾಡಬೇಕಷ್ಟೆ. ನನ್ನ ಕೈಯಲ್ಲಿದ್ದ ಗನ್ನು ಅವನ ಎದೆ ಮೇಲೆ ಹೋಗುತ್ತೆ, ಅದರೊಳಗಿದ್ದ ಬುಲೆಟು ಅವನ ಎದೆ ಒಳಗಿಳಿಯುತ್ತೆ. ಸೆಲ್ಫ್ ಡಿಫೆನ್ಸ್ನಲ್ಲಿ ಶೂಟ್ ಮಾಡಿದೆ ಅಂತ ಕೇಸ್ನ ಕ್ಲೋಸ್ ಮಾಡಿಬಿಡ್ತೀನಿ. ಆಮೇಲೆ ನನ್ನ ಫೈಲ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಆ ಶಿವು ಅನ್ನೋನು ಪರ್ಮನೆಂಟಾಗಿ ಮುಚ್ಚೋಗ್ತಾನೆ. ಅಣ್ಣ ಎಲ್ಲಿದ್ದಣ ಅವನು ಇಷ್ಟು ದಿನ? ಯಾಕಣ್ಣ ಸಿಕ್ಕಿರ್ಲಿಲ್ಲ? ಅಣ್ಣ ಅಂದ್ರೆ ನೀನು. ಲೇ ಪರ್ಸು, ನಮ್ಮ ಅಣ್ಣಗೊಂದು ಜೈ ಹೇಳ, ಜೈ ಹೇಳ. ಜೈ 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 ಬಾಬಾ. ನಿಂಗೆ ಜಾಸ್ತಿ ಬಿಡೋದ್ಕಲ್ಲ, ನಾನು ಒಯ್ತೀನಿ. ಲೇ ಬಾವ, ಯಾಕ್ಲ ಬಾವ, ಕೂತ್ಕೊಳ್ಳ. ಅಣ್ಣ ನಾನಿದ್ರಲ್ಲಿ ಏನೂ ಮಾಡೋಕ್ಕಾಗಿಲ್ಲ, ನಾನು ಒಯ್ತೀನಿ ಅಣ್ಣ. ಯಾಕ್ಲಾ? ಅದು ಅಪ್ಪಂಗೆ ಮಾತು ಕೊಟ್ಟಿವ್ನಿ, ನಿನ್ನನ್ನು ಕೇಳಿದೆ ಯಾವುದೇ ಕಾರಣಕ್ಕೂ ನನ್ನ ಮಗ ಶಿವನ್ ಮ್ಯಾಟ್ರ್ ಹೋಗಿಲ್ಲ ಅಂತ.